ನೋಡ್ತಾ ಹೋಗೋದಾದ್ರೆ ಇಂದು IPL ಪಂದ್ಯ ಇದೆ. ಭಾರಿ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಮುಂದೂಡಿಕೆಯಾಗಿರುವಂತಹ IPL ಅನ್ನ ಶನಿವಾರ ಅಂದ್ರೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ IPL ಪಂದ್ಯಾವಳಿಗಳಿಗೆ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. RCB ಮತ್ತು KKR ಮಧ್ಯೆ ಪಂದ್ಯ ನಡೀತಾ ಇದ್ದು ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ 2000ಕ್ಕೂ ಹೆಚ್ಚು ಪೊಲೀಸರ ನಿಗಾ ವಹಿಸಲಾಗಿದೆ. ಈ ಸಂಬಂಧ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಹೆಚ್ಚುವರಿ ಆಯುಕ್ತ ಡಾಕ್ಟರ್ ಎಂ ಚಂದ್ರಗುಪ್ತ, ಕಳೆದ 2 ವಾರಗಳಿಂದ ನಗರದ ವ್ಯಾಪ್ತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಟ್ಟೆಚ್ಚರಗಳನ್ನು ವಹಿಸಿದ್ದೇವೆ. ಜನದಟ್ಟಣೆ ಪ್ರದೇಶದಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದ್ದು ಇವತ್ತು RCB ಅಂದರೆ ಇವತ್ತು IPL ಪಂದ್ಯ ಇರೋದ್ರಿಂದಾಗಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ರೀಲ್ಸ್ ಮಾಡುವವರಿಗೆ ಅಂದರೆ ರೀಲ್ಸ್ ಈಗ IPL ಟೈಮಲ್ಲಿ ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಸ್ಟೇಡಿಯಂ ಮುಂದೆ ಕೆಲವೊಂದಿಷ್ಟು ಜನರು ಈ ರೀಲ್ಸ್ ಹುಚ್ಚಾಟ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ನಿಗಾ ಇಡಲಾಗಿದೆ. IPL ಪಂದ್ಯದ ವೇಳೆ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ ಅವರನ್ನು ಅಪ್ಪಿಕೊಳ್ಳೋದಾಗಲಿ ಇನ್ಸ್ಟಾಗ್ರಾಮ್ನಲ್ಲಿ ಯುವಕನೊಬ್ಬನ ರೀಲ್ಸ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಶರಣು ಕಬ್ಜಾ ಅನ್ನುವಂಥ ಹೆಸರಿನ ಖಾತೆಯಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಲಾಗಿತ್ತು. ಅದರ ಮೇಲೂ ಕೂಡ ಪೊಲೀಸರು ಇಂತಹ ಪ್ರಕರಣಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಈ ರೀಲ್ಸ್ ಹಿನ್ನೆಲೆಯಲ್ಲಿ ಪಂದ್ಯದ ವೇಳೆ ಭದ್ರತೆ ಲೋಪವಾಗದಂತೆ ಪೊಲೀಸರು ಮುಂಜಾಗೃತಾ ಕ್ರಮವನ್ನು ವಹಿಸಿಕೊಂಡಿದ್ದಾರೆ. ಶನಿವಾರ ಅಂದರೆ ಇವತ್ತು ನಡೆಯಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಯಾರೇ ಕೂಡ ಅಂದರೆ ಈಗ ಈ ಕ್ರೀಡಾಪಟುಗಳನ್ನು ಅಥವಾ ಈ ಕ್ರಿಕೆಟರ್ಸ್ನ ಅಪ್ಕೊಳ್ಳೋದಾಗಲಿ ರೀಲ್ಸ್ ಮಾಡುವಂತಹ ಹುಚ್ಚಾಗಲಿ ಅಂಥವೆಲ್ಲ ಮಾಡಬಾರ್ದು. ಅದಕ್ಕೆ ಎಲ್ಲವೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಇಂದು ಮಧ್ಯರಾತ್ರಿಯವರೆಗೂ ಮೆಟ್ರೋ ಸಂಚಾರ ಇರಲಿದೆಯಂತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ IPL ಕ್ರಿಕೆಟ್ ಪಂದ್ಯಾವಳಿ ಹಿನ್ನೆಲೆಯಲ್ಲಿ ಮೇ 17 ಮತ್ತು 23ರಂದು ಮೆಟ್ರೋ ರೈಲು ಸೇವೆಯನ್ನು ಮಧ್ಯರಾತ್ರಿಯವರೆಗೆ ವಿಸ್ತರಿಸಲಾಗಿದೆ. ಮೇ 17 ಮತ್ತು 23ರಂದು ಮೆಟ್ರೋದ 4 ಟರ್ಮಿನಲ್ಗಳಾಗಿರುವಂತಹ ವೈಟ್ಫೀಲ್ಡ್, ಚಲ್ಲಘಟ್ಟ ಮತ್ತು ರೇಷ್ಮೆ ಸಂಸ್ಥೆ ಹಾಗೂ ಮಾಧವಾರದಿಂದ ಮಧ್ಯರಾತ್ರಿ 1 ಗಂಟೆಯವರೆಗೆ ಅಂದರೆ 1 ಗಂಟೆಗೆ ಕೊನೆಗೆ ಒಂದು ರೈಲು ಹೊರಡಲಿದೆಯಂತೆ. ಅದೇ ರೀತಿ ಮೆಜೆಸ್ಟಿಕ್ನ ಏನು ಮೆಟ್ರೋ ನಿಲ್ದಾಣ ಇದೆಯಲ್ಲ ಅಲ್ಲಿ ಮಧ್ಯರಾತ್ರಿ ಅಂದರೆ 1:15 ಸುಮಾರಿಗೆ ಕೊನೆಯ ರೈಲು ಓಡಾಡಲಿದೆ ಅಂದರೆ ಮೆಟ್ರೋ ಓಡಾಡಲಿದೆಯಂತೆ. ಸೊ ಇದು ಇವತ್ತು IPL ನಡೀತಾ ಇದೆ. KKR ವರ್ಸಸ್ RCB ತುಂಬ ಹೈ ವೋಲ್ಟೇಜ್ ಪಂದ್ಯ ಆಗಿರೋದ್ರಿಂದಾಗಿ ಆಪರೇಷನ್ ಸಿಂಧೂರದ ಬಳಿಕ ಅಂದರೆ ಯುದ್ಧದ ಟೈಮಲ್ಲಿ 1 ವಾರ 2 ವಾರಗಳವರೆಗೆ ಈ IPL ಅನ್ನು ನಿರ್ಬಂಧ ಹೇರಲಾಗಿತ್ತು. ಸೊ ಈಗ ಈ ಎಲ್ಲ ನಿರ್ಬಂಧ ಈಗ ಅಲ್ಲೇ ತೆರವುಗೊಳಿಸಲಾಗಿದೆ. ಇವತ್ತು